2 ತಿಂಗಳು ಮನೇಲಿಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಮನೇನ ತಿಪ್ಪೆಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಎಲ್ಲ ಕ್ಲೀನಿಂಗ್ ತೋರಿಸ್ತೀನಿ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ಟು ನೈಟ್ ರೂಟೀನ್, ಅದು ನನ್ನ 2 ಬೇಬೀಸ್ ಜೊತೆ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ. ಇನ್ನು ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ 1 ಕಪ್ ಟೀ ಕುಡಿದ್ಬಿಟ್ಟು ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಗೆ ಹಾಲು ಕೊಟ್ಟೆ. ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗನೂ ಕೂಡ ಎದ್ದೊಳ್ದ. ಅವನಿಗೂ ಎದ್ದ ತಕ್ಷಣ ಬಟ್ಟೆ ಎಲ್ಲ ಚೇಂಜ್ ಮಾಡಿ ವೆಟ್ ವೈಪ್ಸಲ್ಲಿ ವೈಪ್ ಮಾಡಿ ಆಮೇಲೆ ಡೈಪರ್ ಎಲ್ಲ ತೆಗೆದುಬಿಟ್ಟು ಪ್ಯಾಂಟಲ್ಲೇ ಬಿಟ್ಟಿರ್ತೀನಿ. ಅವರಿಬ್ಬರನ್ನೂ ರೆಡಿ ಮಾಡಿಬಿಟ್ಟು ನಮ್ಮ ಹತ್ರ ಹೋಗಿ ಕೆಳಗಡೆ ಕೊಟ್ಬಿಟ್ಟು ನಾನು ಟೆರೆಸ್ ಮೇಲೆ ಬರ್ತೀನಿ. ಸ್ವಲ್ಪ ಹೊತ್ತು ಸೂರ್ಯನ ಬಿಸಿಲನ್ನ ಕಾಯಿಸ್ತೀನಿ. ಸೊ ಬಾಡಿಗೆ ವಿಟಮಿನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ಲ, ಹಾಗೆ ಚಳಿ ಕೂಡ ಇರುತ್ತೆ. ಸೊ ಬಿಸಿಲು ಬೇಕಾಗಿರುತ್ತೆ ಅಂತ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಬಿಟ್ಟು ಒಂದು 1000 ಸ್ಟೆಪ್ಸ್ ಆಗುವಷ್ಟು ಅಲ್ಲೇ ವಾಕ್ ಮಾಡ್ತೀನಿ. ಒಂದು ಹಾಫ್ ಆನ್ ಅವರು ವಾಕ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಬರ್ತೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಹೊಟ್ಟೆ ಬೊಜ್ಜು ಅಂದರೆ ಫ್ಯಾಟ್ ಅಂಶ ಕರಗಲಿ ಅಂತ ಈ ಥರ ಬೆಲ್ಟ್ 3 ಮಂತ್ಸಿಂದ ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡ್ಬೋದು, ಸ್ವಲ್ಪ ಫ್ಯಾಟ್ ರೆಡ್ಯೂಸ್ ಆಗಿದೆ, ಇನ್ನೂ ತುಂಬ ಕರಗೋದಿದೆ. ಕರಗಿಸ್ತೀನಿ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು. ಹಾಗೆ ಇದು ತುಂಬ ಚೆನ್ನಾಗಿ ಬ್ಯಾಕ್ಗೆ ಸಪೋರ್ಟ್ ಇರುತ್ತೆ. ಬೇಬಿನ ಎತ್ಕೊಳ್ಳೋಕ್ಕೆ, ಮಲಗ್ಸೋಕ್ಕೆ, ಓಡಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಇರುತ್ತೆ ಅಂತ ನಾನು ಡೇ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ನೈಟ್ ಟೈಮಲ್ಲಿ ಅಷ್ಟೊಂದು ಕಂಫರ್ಟ್ ಆಗಿರಲ್ಲ. ಹಾಗೆ ಮೇಲೆಯಿಂದ ಕೆಳಗಡೆ ಬರೋ ಅಷ್ಟೊತ್ತಿಗೆ ಅತ್ತೆ ಮಗುನ ಕರ್ಕೊಂಡು ಬಂದಿದ್ದರು. ಅವ್ನ ಪಾಡಿಗೆ ಆಟ ಆಡ್ಕೊಂಡಿದ್ದ. ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮ ಟಿಫನ್ ರೆಡಿ ಮಾಡಿದ್ರು. ಟಿಫನ್ನಲ್ಲಿ ಪಲಾವ್ ಮಾಡಿಕೊಟ್ಟಿದ್ರು. ಪಲಾವ್ ತಿಂದ್ಬಿಟ್ಟು ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ನೀವಿಲ್ಲಿ ನೋಡ್ಬೋದು ಮನೇನ ನಾನು ಏನಕ್ಕೆ ತಿಪ್ಪೆ ಅಂತಿದ್ದೀನಿ ಅಂದರೆ ಅಷ್ಟು ಗಲೀಜು ಮಾಡಿಟ್ಬಿಟ್ಟಿದ್ರು. ನಮ್ಮತ್ತೆ ಪಾಪ ಕೆಳಗಡೆ ಮೇಲೆ 2 ಕಡೆ ಮಾಡೋಕ್ಕಾಗಲ್ಲ. ಕೆಳಗಡೆ ಕೂಡ ಕಿಚನ್ ಇದೆ, ಕೆಳಗಡೆನೂ ಇದೆ, ಎಲ್ಲ ಕೆಲಸ ಮಾಡಬೇಕು, ಮೇಲೇನೂ ಮಾಡಬೇಕು. ಹಾಗಾಗಿ ಅವ್ರಿಗೆ ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ ನಮ್ಮ ವಾಷಿಂಗ್ ಮಷಿನ್ ಬೇರೆ ಕೆಟ್ಟೋಗ್ಬಿಟ್ಟಿತ್ತು. ನಾನು ಊರಿಗೆ ಹೋದಾಗ ರಿಪೇರಿ ಮಾಡಿಸೋರು ಕೂಡ ಇದ್ದಿಲ್ಲ. ಇವಾಗ 2 ಡೇಸ್ ಬ್ಯಾಕು ರಿಪೇರಿ ಆಗಿದೆ. ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಬಟ್ಟೆನ ವಾಶ್ ಮಾಡಿ ಇಕ್ಕಿದ್ದಾರೆ. ಪಾಪ ಅವ್ರಿಗೆ ಸೆಟ್ ಮಾಡೋಕ್ಕಾಗಲ್ಲ, ಅಂದರೆ ಮಡಚಿಬಿಟ್ಟು ವಾರ್ಡ್ರೋಬಲ್ಲೆಲ್ಲ ಸೆಟ್ ಮಾಡೋಕ್ಕಾಗಲ್ಲ. ನಾನೆಲ್ಲ ಅದೆಲ್ಲ ಮಡಚಿ ವಾರ್ಡ್ರೋಬಲ್ ಸೆಟ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಸ್ವಲ್ಪ ಗ್ರಾಸರೀಸ್ನ ತೊಗೊಂಬಂದಿದ್ರು. ಡಿಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪನೇ ತೊಗೊಂಬಂದಿದ್ದಾರೆ. ಇನ್ನು 2 ಡೇಸ್ ಆದಮೇಲೆ ನಾನೇ ಹೋಗಿಬಿಟ್ಟು ಇನ್ನು ಮಿಕ್ಕಿದ್ದೇನೇನು ಐಟಮ್ಸ್ ಬೇಕು ಅದೆಲ್ಲ ಲಿಸ್ಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಇವಾಗ ಎಮರ್ಜೆನ್ಸಿ ಏನಿತ್ತು ಅದು ಮಾತ್ರ ತೊಗೊಂಬಂದಿದ್ದಾರೆ. ಅದನ್ನೆಲ್ಲ ಡಬ್ಬಗಳಿಗೆ ಹಾಕಿ ಫಿಲ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಊಟ ತೊಗೊಂಬಂದರು. ಊಟ ತಿಂದ್ಬಿಟ್ಟು ಆಮೇಲೆ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಊಟ ತಿಂದ್ವಿ. ಎಗ್ ರೈಸ್ ಕೊಟ್ಟಿದ್ರು ಅಂತ ಸ್ವಲ್ಪ ಈರುಳ್ಳಿನೂ ಕಟ್ ಮಾಡಿಕೊಂಡೆ. ಇಬ್ಬರು ತಿಂದಾದಮೇಲೆ ಇಲ್ಲೆಲ್ಲ ಗ್ರಾಸರೀಸ್ನ ಫಿಲ್ ಮಾಡಿ ಒಂದು ಸೈಡಲ್ಲಿ ಇಕ್ಕಿದ್ದೀನಿ. ಈ ಥರ ಬ್ಯಾಸ್ಕೆಟಲ್ಲಿ ನಾನು ಮಸಾಲೆ ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತೀನಿ, ಅಂದರೆ ಪ್ಯಾಕೆಟ್ ಇರೋದು. ಇನ್ನು ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಬಿಟ್ಟು ಕಾಣಿಸೋ ಥರ ಟ್ರಾನ್ಸ್ಪರೆಂಟ್ ಡಬ್ಬದಲ್ಲಿ ಹಾಕಿ ಇಟ್ಟಿರ್ತೀನಿ. ಸೊ ನನಗೆ ಯಾವ್ದು ಐಟಮ್ ಇದೆ ಯಾವುದಿಲ್ಲ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಇದೆಲ್ಲ ಮಾಡಿ ಸೆಟ್ ಆದಮೇಲೆ ಈವ್ನಿಂಗ್ಗೆ ಸ್ವಲ್ಪ ಟೀ ಕೂಡ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಆಚೆ ಸುತ್ತಾಡ್ಕೊಂಡು ಬರೋಣ ಅಂತ ನಮ್ಮೂರ ಪಕ್ಕದೂರಲ್ಲಿ ಜಾತ್ರೆ ನಡೀತಾ ಇತ್ತು. ಸೊ ಅಲ್ಲಿಗೂ ಹೋಗಿ ಬರೋಣ ಅಂದ್ಬಿಟ್ಟು ಹಸ್ಬೆಂಡ್ನ ರಿಕ್ವೆಸ್ಟ್ ಮಾಡಿ ನಾನು, ನನ್ನ ಮಕ್ಕಳು, ಹಸ್ಬೆಂಡು ಸೇರಿ ಜಾತ್ರೆಗೆ ಹೋಗಿ ಸ್ವಲ್ಪ ನನ್ನ ದೊಡ್ಡ ಮಗನಿಗೆ ಆಟಿಕೆ ಸಾಮಾನೆಲ್ಲ ಕೊಡಿಸ್ಕೊಂಡು ಹಾಗೆ ಆಚೆ ಎಲ್ಲ ಸುತ್ತಾಡ್ಕೊಂಡು ಟೀ ಕಾಫಿ ಎಲ್ಲ ಆಚೆನೇ ಕುಡ್ಕೊಂಡು ಹಾಗೆ ಪಾನಿಪುರಿ ತಿಂದು ತುಂಬ ದಿನ ಆಗಿತ್ತು ಅಂತ ತಿಂದ್ಕೊಂಡು ಬರ್ತಾ ಪನ್ನೀರ್ ಪ್ಯಾಕೆಟ್ ತೊಗೊಂಬಂದಿದ್ದೆ. ನೈಟ್ ಡಿನ್ನರ್ಗೆ ಪನ್ನೀರ್ ಗ್ರೇವಿ ಮತ್ತು ಚಪಾತಿನ ಮಾಡ್ಕೊಂಡಿದ್ದೆ. ಈ ಪನ್ನೀರ್ ರೆಸಿಪಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಈ ಥರ ಗ್ರೇವಿ ರೆಸಿಪಿ ಬೇಕಿದ್ದರೆ ಪ್ಲೀಸ್ ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.